ನನ್ನ ಹೆಸರು ರಕ್ಷಿತಾ. ಈ ಪ್ರಪಂಚದಲ್ಲಿ ಹುಟ್ಟುವ ಪ್ರತಿಯೊಂದು ಮಗುವಿಗೂ ಅಮ್ಮನ ಮಡಿಲು ಮೊದಲ ಶಾಲೆ ಅಂತಾರೆ. ಆದರೆ ನನ್ನ ಹಣೆಬರಹ ಮಾತ್ರ ನಾನು ಹುಟ್ಟಿದ ಕ್ಷಣವೇ ಕತ್ತಲೆಯಲ್ಲಿ ಬರೆಯಲ್ಪಟ್ಟಿತ್ತು. ನಾನು ಅಂಬೆಗಾಲಿಡೋ ಮೊದಲೇ ವಿಧಿ ನನ್ನನ್ನು ಅನಾಥೆ ಅಂತ ಬೀದಿಗೆ ತಳ್ಳಿಬಿಟ್ಟಿತ್ತು. ಕೂಲಿ ಕೆಲಸಕ್ಕೆ ಹೋದ ಅಪ್ಪ ಅಮ್ಮ ಅಂದು ಹೆಣವಾಗಿ ಮನೆಗೆ ಬಂದಾಗ ಆ ಹಸುಗೂಸಿನ ಬದುಕಿನ ಆಸರೆಯೇ ಕಳಚಿ ಹೋಗಿತ್ತು. ಅಂದಿನಿಂದ ನನ್ನ ಇಬ್ಬರು ಅಣ್ಣಂದಿರೇ ನನ್ನ ಪಾಲಿಗೆ ದೈವವಾದರು. ಆದರೆ ಆ ದೈವಗಳ ಮುಖವಾಡ ಕಳಚಿ ಕ್ರೂರತ್ವ ಹೊರಬರಲು ಹೆಚ್ಚು ಕಾಲ ಹಿಡಿಯಲಿಲ್ಲ. ಮನೆಯಲ್ಲಿ ಅತೀವ ಬಡತನವಿದೆ ಎಂಬ ಒಂದೇ ಒಂದು ನೆಪವನ್ನಿಟ್ಟುಕೊಂಡು ನನ್ನ ಅಣ್ಣಂದಿರು ನನ್ನ ಕೈಲಿದ್ದ ಪುಸ್ತಕವನ್ನು ಕಿತ್ತುಕೊಂಡು ಮಣ್ಣು ಹೊರುವ ಬುಟ್ಟಿಯನ್ನು ಕೈಗೆ ಕೊಟ್ಟರು. ಊರಿನ ಉಳಿದ ಹೆಣ್ಣು ಮಕ್ಕಳು ಅಂದವಾಗಿ ರೆಡಿಯಾಗಿ ಸ್ಕೂಲಿಗೆ ಹೋಗುತ್ತಿದ್ದರೆ ನಾನು ಮಾತ್ರ ಹರಿದ ಚಪ್ಪಲಿ ಹಾಕಿಕೊಂಡು ಕೈಲಿ ಕುಡುಗೋಲು ಹಿಡಿದು ಹೊಲಕ್ಕೆ ಹೋಗಬೇಕಿತ್ತು. ಅಂದು ಅಕ್ಷರ ಕಲಿಯಬೇಕಿದ್ದ ನನ್ನ ಬೆರಳುಗಳು ಕೇವಲ 8-10 ವರ್ಷದ ವಯಸ್ಸಿನಲ್ಲೇ ಕಲ್ಲು ಮಣ್ಣು ಹೊತ್ತು ಕಾಯಿ ಕಟ್ಟಿದ್ದವು. ಸಂಜೆ ಕೆಲಸ ಮುಗಿಸಿ ಮನೆಗೆ ಬಂದಾಗ ನನ್ನ ಕಾಲುಗಳು ನೋವಿನಿಂದ ನಡುಗುತ್ತಿದ್ದವು. ಆದರೆ ಆ ನೋವನ್ನು ಕೇಳುವವರು ಯಾರೂ ಇರಲಿಲ್ಲ. ನನಗೊಂದು ಹೊಸ ಬಟ್ಟೆ ಕೊಡಿಸುವಷ್ಟು ಪ್ರೀತಿ ಕೂಡ ನನ್ನ ಅಣ್ಣಂದಿರಲ್ಲಿ ಇರಲಿಲ್ಲ. ಹೀಗೆ ಕಣ್ಣೀರಿನಲ್ಲೇ ಬದುಕು ಸಾಗುತ್ತಿದ್ದಾಗ ನನ್ನ ದೊಡ್ಡಣ್ಣನ ಮದುವೆಯಾಯಿತು. ಮನೆಗೆ ಗೀತಾ ಎಂಬ ಅತ್ತಿಗೆ ಬಂದರು. ಅವರು ನಮ್ಮ ಮನೆಗೆ ಬಂದ ಮೊದಲ ದಿನವೇ ನನ್ನನ್ನು ಕಂಡು ಕಣ್ಣೀರು ಹಾಕಿ ಅಪ್ಪಿಕೊಂಡಿದ್ದರು. ಇಂದಿನಿಂದ ನಾನು ನಿನ್ನ ಅಕ್ಕ ಮಾತ್ರವಲ್ಲ, ನಿನ್ನ ಅಮ್ಮ ಕೂಡ ಅಂದಿದ್ದರು. ಅಂದು ಮೊದಲ ಬಾರಿಗೆ ನನಗನ್ನಿಸಿದ್ದು, ದೇವ್ರು ಇಷ್ಟು ದಿನ ಕಷ್ಟ ಕೊಟ್ಟರೂ ಈಗಲಾದರೂ ನನಗೊಬ್ಬ ಅಮ್ಮನಂತಹ ಅತ್ತಿಗೆಯನ್ನು ಕಳುಹಿಸಿದ್ನಲ್ಲ ಅಂತ. ಆ 2 ವರ್ಷ ನನ್ನ ಜೀವನದ ಅತಿ ಸುಂದರ ಕಾಲವಾಗಿತ್ತು. ಆದರೆ ಸುಖ ಅನ್ನೋದು ನನ್ನ ಜೀವನದಲ್ಲಿ ಕೇವಲ ಅತಿಥಿ ಮಾತ್ರ ಅಂತ ನನಗೆ ಗೊತ್ತಿರಲಿಲ್ಲ. 2 ವರ್ಷಗಳ ನಂತರ ನನ್ನ 2ನೇ ಅಣ್ಣನ ಮದುವೆಯಾಯಿತು. ಬಂದ 2ನೇ ಅತ್ತಿಗೆ ಮಮತಾ ತನ್ನೊಂದಿಗೆ ಕೇವಲ ಶ್ರೀಮಂತಿಕೆಯನ್ನಷ್ಟೇ ಅಲ್ಲ, ವಿಷದಂತಹ ಮನಸ್ಸನ್ನು ಹೊತ್ತು ತಂದಿದ್ದಳು. ಅವಳು ನಮ್ಮ ಮನೆಯ ಹೊಸ್ತಿಲು ತುಳಿದ ಆ ಕ್ಷಣವೇ ನನ್ನ ಬದುಕಿನ ನಂದಾದೀಪ ಆರಿಹೋಯಿತು. ಮಮತಾ ಅತ್ತಿಗೆ ಬಂದ ದಿನದಿಂದ ನನ್ನನ್ನು ಒಬ್ಬ ಮನುಷ್ಯನಂತೆ ನೋಡುವುದನ್ನೇ ನಿಲ್ಲಿಸಿದಳು. ಮನೆಯ ಕೆಲಸದಾಳಿಗಿಂತ ಕೀಳಾಗಿ ನನ್ನನ್ನು ನಡೆಸಿಕೊಳ್ಳಲು ಶುರು ಮಾಡಿದಳು. ಅವಳ ಅಟ್ಟಹಾಸದ ಮುಂದೆ ನನ್ನ ಅಣ್ಣಂದಿರು ಕೂಡ ಅಸಹಾಯಕರಾದರು. ಆದರೆ ಅಸಲಿ ನರಕ ಶುರುವಾಗಿದ್ದೇ ಅಲ್ಲಿಂದ. ನನ್ನ ಬದುಕಿನ ಪುಟಗಳು ಕಣ್ಣೀರಿನಿಂದ ಅಕ್ಷರ ಬರೆಯಲು ಸಿದ್ಧವಾಗುತ್ತಿದ್ದವು. ನನ್ನ 2ನೇ ಅತ್ತಿಗೆ ಮಮತಾ ಈ ಮನೆಗೆ ಬಂದ ಮೇಲೆ ನನ್ನ ಪಾಲಿಗೆ ಆ ಮನೆ ಒಂದು ಜೀವಂತ ನರಕವಾಯಿತು. ಅವಳು ಬರಿಗೈಲಿ ಬರಲಿಲ್ಲ, ತನ್ನ ಜೊತೆಗೆ ಅಹಂಕಾರ ಮತ್ತು ದ್ವೇಷವನ್ನೇ ಹೊತ್ತು ತಂದಿದ್ದಳು. ಅವಳು ಬಂದ ಕೆಲವೇ ದಿನಗಳಲ್ಲಿ ನನ್ನ ಮೇಲೆ ಪ್ರೀತಿ ತೋರಿಸುತ್ತಿದ್ದ ದೊಡ್ಡ ಅತ್ತಿಗೆ ಗೀತಾರ ಮನಸ್ಸನ್ನು ಪೂರ್ತಿ ಕೆಡಿಸಿಬಿಟ್ಟಳು. ಹಣದ ಆಸೆ ತೋರಿಸಿ ನನ್ನ ವಿರುದ್ಧ ಅವಳನ್ನ ಎತ್ತಿಕಟ್ಟಿಬಿಟ್ಟಳು. ನಂತರ ಆ ಇಬ್ಬರು ಅತ್ತಿಗೆಯರು ಸೇರಿ ನನ್ನನ್ನ ಯಾವ ರೀತಿ ನಡೆಸಿಕೊಂಡರು ಗೊತ್ತಾ? ಮನೆಯ ಕಸ ಗುಡಿಸುವುದರಿಂದ ಹಿಡಿದು ಪಾತ್ರೆ ತೊಳೆಯುವವರೆಗೆ ಪ್ರತಿಯೊಂದು ಕೆಲಸವನ್ನು ನನ್ನ ತಲೆಗೆ ಕಟ್ಟಿದರು. ಅಷ್ಟು ಕೆಲಸ ಮಾಡಿ ಸುಸ್ತಾಗಿ ಬಂದರೂ ಮತ್ತೆ ಕೂಲಿ ಕೆಲಸಕ್ಕೆ ಹೋಗುವಂತೆ ಒತ್ತಾಯಿಸುತ್ತಿದ್ದರು. ನಾನು ದಿನವಿಡೀ ಬೆವರಿಸಿ ದುಡಿದು ತಂದ ಹಣವನ್ನು ಆ ಅತ್ತಿಗೆಯರೇ ಕಿತ್ತುಕೊಳ್ಳುತ್ತಿದ್ದರು. ನನಗೆ ಒಂದು ಹೊತ್ತು ಸರಿಯಾದ ಊಟ ಕೊಡಲು ಕೂಡ ಅವರಿಗೆ ಮನಸ್ಸಿರಲಿಲ್ಲ. ನಾನೊಬ್ಬ ಮನುಷ್ಯಳು ಅನ್ನೋ ಕನಿಕರ ಕೂಡ ನನ್ನ ಅಣ್ಣಂದಿರಿಗಿರಲಿಲ್ಲ. ಅಪ್ಪ ಅಮ್ಮನ ಫೋಟೋ ಮುಂದೆ ಕುಳಿತು ಅಳುವುದೇ ನನ್ನ ಹಣೆಬರಹವಾಯಿತು. ಹೀಗೆ ಬದುಕು ಕತ್ತಲೆಯಾಗಿದ್ದಾಗ ನನ್ನ ಜೀವನದಲ್ಲಿ ಸಾಗರ್ ಎಂಬುವವನು ಬೆಳಕಿನಂತೆ ಬಂದ. ಕೆಲಸಕ್ಕೆ ಹೋಗುವ ದಾರಿಯಲ್ಲಿ ಸಿಗುತ್ತಿದ್ದ ಅವನು ತುಂಬಾ ಸಕ್ಕರೆಯ ಹಾಗೆ ಮಾತನಾಡುತ್ತಿದ್ದ. ಮನೆಯಲ್ಲಿ ಯಾರೂ ಪ್ರೀತಿ ನೀಡದ ಆ ಒಂಟಿತನದಲ್ಲಿ ಸಾಗರ್ ತೋರಿಸಿದ ಸಣ್ಣ ಕಾಳಜಿ ಕೂಡ ನನಗೆ ಬೆಟ್ಟದಷ್ಟು ದೊಡ್ಡದಾಗಿ ಕಂಡಿತು. ಅವನು ನನ್ನನ್ನು ನಗಿಸಿದಾಗ ನಾನು ಈ ಪ್ರಪಂಚದ ಎಲ್ಲಾ ನೋವನ್ನು ಮರೆತುಬಿಡುತ್ತಿದ್ದೆ. ಅವನನ್ನೇ ನನ್ನ ಸರ್ವಸ್ವ ಅಂದುಕೊಂಡು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸಿದೆ. ಬಹಳ ದಿನಗಳ ಪ್ರೀತಿಯ ನಂತರ ಒಂದು ದಿನ ನಡುಗುತ್ತಲೇ ಅವನ ಹತ್ತಿರ ಕೇಳಿದೆ, ಸಾಗರ್, ನಾವು ಮದುವೆಯಾಗೋಣವಾ ಅಂತ. ನನ್ನ ಮಾತು ಕೇಳಿ ಸಾಗರಂದು ಆಡಿದ ಮಾತುಗಳು ಇವತ್ತಿಗೂ ನನ್ನ ಕಿವಿಯಲ್ಲಿ ನಂಜಿನ ಹಾಗೆ ಚುಚ್ಚುತ್ತಿವೆ. ಅವನು ನಗುತ್ತಾ ಅಂದ, ನಾನು ನಿನ್ನನ್ನ ಮದುವೆಯಾಗೋದಾ? ಹೇ ರಕ್ಷಿತಾ, ನಿನ್ನ ಹತ್ತಿರ ಏನಿದೆ ಅಂತ ನಾನು ನಿನ್ನನ್ನ ಮದುವೆಯಾಗಿ ಮನೆಯೊಳಗೆ ಸೇರಿಸಿಕೊಳ್ಳಲಿ? ನಿನ್ನನ್ನ ಸಾಕೋಕೆ ನಿನ್ನ ಅಣ್ಣಂದಿರೇ ರೆಡಿಯಿಲ್ಲ, ಇನ್ನು ನಾನು ನಿನ್ನ ಜವಾಬ್ದಾರಿ ತಗೋಬೇಕಾ? ಇಷ್ಟು ದಿನ ಸುಮ್ಮನೆ ಟೈಂ ಪಾಸ್ ಮಾಡಿದೆ ಅಷ್ಟೇ. ನಿನ್ನಂತಹ ಅನಾಥೆಯನ್ನ ಮದುವೆಯಾಗುವಷ್ಟು ದಡ್ಡ ನಾನಲ್ಲ ಅಂತ ಅಂದಿದ್ದಲ್ಲದೆ ನನ್ನ ಮುಖದ ಮೇಲೆ ಹೊಡೆದ ಹಾಗೆ ಹೇಳಿ ಹೊರಟು ಹೋದ. ಆ ಕ್ಷಣ ನನ್ನ ಎದೆಯೇ ಸೀಳಿದಂತಾಯಿತು. ದೇವ್ರೇ ಅಪ್ಪ ಅಮ್ಮನ್ನ ಕಿತ್ಕೊಂಡೆ ಅಣ್ಣಂದಿರ ಪ್ರೀತಿ ಇಲ್ಲದಂತೆ ಮಾಡಿದೆ.
ಈಗ ಈ ಪ್ರೀತಿಯನ್ನು ದ್ರೋಹದ ರೂಪದಲ್ಲಿ ಕಿತ್ಕೊಂಡೆ ಅಂದ್ರೆ ನಾನು ಯಾರನ್ನ ನಂಬಿ ಬದುಕಬೇಕು ಅಂತ ಅನಾಥೆಯಾಗಿ ಅತ್ತೆ. ವಾರಗಳ ಕಾಲ ಸತ್ತ ಹೆಣದಂತೆ ಬಿದ್ದಿದ್ದೆ. ಆದರೆ ನನ್ನ ಈ ಕಣ್ಣೀರು ಯಾರಿಗೂ ಕಾಣಿಸಲಿಲ್ಲ. ಸಾಗರ್ ಕೊಟ್ಟ ಆಘಾತದಿಂದ ನಾನು ಹೊರಬರುವ ಮೊದಲೇ ನನ್ನ ಅಣ್ಣಂದಿರು ಮತ್ತು ಅತ್ತಿಗೆಯರು ಸೇರಿ ನನ್ನನ್ನು ಮತ್ತೊಂದು ಅಗ್ನಿಕುಂಡಕ್ಕೆ ತಳ್ಳಲು ಸಂಚು ರೂಪಿಸುತ್ತಿದ್ದರು. ಸಾಗರ್ ನೀಡಿದ ಬೆನ್ನಿನ ಹಿಂದಿನ ಚೂರಿ ಏಟಿನಿಂದ ನಾನು ಚೇತರಿಸಿಕೊಳ್ಳುವ ಮೊದಲೇ ಒಂದು ದಿನ ರಾತ್ರಿ ನನ್ನ ಅಣ್ಣಂದಿರು ಮತ್ತು ಅತ್ತಿಗೆಯರು ಅಡುಗೆ ಮನೆಯಲ್ಲಿ ಕುಳಿತು ಮಾತನಾಡಿಕೊಳ್ಳುತ್ತಿದ್ದ ಮಾತುಗಳು ನನ್ನ ಕಿವಿಗೆ ಬಿದ್ದವು. ಆ ಮಾತುಗಳು ಎಷ್ಟು ಕ್ರೂರವಾಗಿದ್ದವು ಅಂದ್ರೆ ಕೇಳಿಸಿಕೊಂಡ ನಾನೇ ನಡುಗಿಹೋದೆ. ಚಿಕ್ಕ ಅತ್ತಿಗೆ ಮಮತಾ ನಗುತ್ತಾ ಹೇಳ್ತಿದ್ಲು, ನೋಡಿ, ಈ ದರಿದ್ರವನ್ನ ಇನ್ನು ಎಷ್ಟು ದಿನ ಅಂತ ಮನೆಯಲ್ಲಿ ಇಟ್ಟುಕೊಂಡು ಸಾಕೋದು? ಈಗಾಗಲೇ ಒಬ್ಬರು ಸಂಬಂಧ ತಂದಿದ್ದಾರೆ. ಆ ಮನುಷ್ಯನಿಗೆ ಬಹಳ ಆಸ್ತಿಯಿದೆ. ಅವರು ರಕ್ಷಿತಾಳನ್ನ ಮದುವೆಯಾಗಲು ಒಪ್ಪಿಕೊಂಡಿದ್ದಾರೆ. ಅಷ್ಟೇ ಅಲ್ಲ, ನಮಗೆ ಕೈತುಂಬಾ ಹಣವನ್ನೂ ಕೊಡ್ತಾರೆ ಅಂದಾಗ ನನ್ನ ಕಾಲು ಬುಡದ ಭೂಮಿ ಕುಸಿದಂತಾಯ್ತು. ಸ್ವಂತ ಅಣ್ಣಂದಿರೇ ನನ್ನನ್ನ ಹಣಕ್ಕಾಗಿ ಮಾರಾಟ ಮಾಡೋಕೆ ನಿಂತಿದ್ದಾರೆ ಅಂತ ತಿಳಿದಾಗ ಅಕ್ಷರಶಃ ಜೀವ ಹೋಗುವಂತಾಯ್ತು. ಒಂದು ವಾರದ ನಂತರ ಆ ಮದುವೆ ಗಂಡಿನ ಕಡೆಯವರು ನನ್ನನ್ನು ನೋಡಲು ಬಂದರು. ಅತ್ತಿಗೆಯರು ನನ್ನನ್ನು ಬಲವಂತವಾಗಿ ಅಂದವಾಗಿ ರೆಡಿ ಮಾಡಿ ಹೊರಗೆ ಕರೆತಂದರು. ನಾನು ತಲೆ ತಗ್ಗಿಸಿ ಕಣ್ಣೀರು ಹಾಕುತ್ತಾ ನಿಂತಿದ್ದೆ. ಹುಡುಗನನ್ನ ಒಮ್ಮೆ ನೋಡಿ ನಿನ್ನ ಇಷ್ಟ ತಿಳಿಸು ಅಂದಾಗ ನಾನು ತಲೆ ಎತ್ತಿ ನೋಡಿದೆ. ಆ ಕ್ಷಣ ನನಗೆ ಪ್ರಜ್ಞೆ ತಪ್ಪಿದಂತಾಯ್ತು. ಯಾಕಂದ್ರೆ ನನ್ನ ಮುಂದೆ ಮದುವೆ ಗಂಡಾಗಿ ನಿಂತಿದ್ದ ವ್ಯಕ್ತಿಗೆ ಕನಿಷ್ಠ 50 ವರ್ಷ ವಯಸ್ಸಾಗಿತ್ತು. ನನಗೆ ಇನ್ನು 20ರ ಹರೆಯ. ಅವನು ನೋಡಲು ಅಕ್ಷರಶಃ ನನ್ನ ತಂದೆಯ ವಯಸ್ಸಿನವನಾಗಿದ್ದ. ಅವನಿಗೆ ಈಗಾಗಲೇ ಮದುವೆಯಾಗಿ 2 ಮಕ್ಕಳೂ ಇದ್ದರು. ಮೊದಲ ಹೆಂಡತಿ ತೀರಿಕೊಂಡಿದ್ದಾಳೆ ಎಂಬ ಕಾರಣಕ್ಕೆ ನನ್ನ ಅಣ್ಣಂದಿರು ಕೇವಲ ಹಣದ ಆಸೆಗಾಗಿ ನನ್ನನ್ನು ಆ ಮುದುಕನಿಗೆ ಕಟ್ಟಿಕೊಡಲು ಹಠಕ್ಕೆ ಬಿದ್ದಿದ್ದರು. ನಾನು ಅಳುತ್ತಾ ಅಣ್ಣನ ಕಾಲು ಹಿಡಿದು ಬೇಡಿಕೊಂಡೆ, ಅಣ್ಣ, ಅಷ್ಟೊಂದು ವಯಸ್ಸಾದ ವ್ಯಕ್ತಿಯ ಜೊತೆ ನನ್ನ ಮದುವೆ ಮಾಡಬೇಡಿ ಅಣ್ಣ. ನಾನು ಇಡೀ ಜೀವನ ನಿಮಗೆ ದಾಸಿಯಾಗಿ ಕೆಲಸ ಮಾಡ್ತೀನಿ, ನನ್ನನ್ನ ಈ ರೀತಿ ನರಕಕ್ಕೆ ತಳ್ಳಬೇಡಿ ಅಂತ ಕಿರುಚಾಡಿದೆ. ಅದಕ್ಕೆ ನನ್ನ ಚಿಕ್ಕ ಅತ್ತಿಗೆ ಅಟ್ಟಹಾಸದಿಂದ ನಕ್ಕು ನನ್ನ ಕೆನ್ನೆಗೆ ಬಾರಿಸಿ ಹೀಗಂದಳು, ನಿನ್ನ ಮುಖಕ್ಕೆ ಇವನೇ ಹೆಚ್ಚು. ಅಷ್ಟೊಂದು ಆಸ್ತಿ ಇದೆ, ಸುಮ್ಮನೆ ಮದುವೆಯಾಗಿ ಆ ಮನೆಗೆ ಹೋಗಿ ಸಾಯಿ. ಇಲ್ಲಿ ನಿನ್ನನ್ನ ಸಾಕೋಕೆ ನಮಗೇನೂ ಇಷ್ಟ ಇಲ್ಲ ಅಂತ ನನ್ನನ್ನ ಕೋಣೆಯಲ್ಲಿ ಹಾಕಿ ಬೀಗ ಹಾಕಿದಳು. ಅವತ್ತು ರಾತ್ರಿ ಅಪ್ಪ ಅಮ್ಮನ ಫೋಟೋ ಹಿಡಿದು ಇಡೀ ರಾತ್ರಿ ಅತ್ತೆ, ನನ್ನನ್ನ ಯಾಕೆ ಇಂತಹ ಕ್ರೂರಿಗಳ ಮಧ್ಯೆ ಅನಾಥೆ ಮಾಡಿದ್ರಿ ಅಪ್ಪ ಅಂತ ಗೋಳಾಡಿದೆ. ಮರುದಿನವೇ ಮದುವೆ ಎಂದು ಅಣ್ಣಂದಿರು ತಯಾರಿ ಮಾಡಿಕೊಂಡಿದ್ದರು. ನನ್ನ ಬಳಿ 2 ದಾರಿ ಇತ್ತು. ಒಂದು, ಆ ಮುದುಕನನ್ನು ಮದುವೆಯಾಗಿ ಜೀವನ ಪೂರ್ತಿ ಅಗ್ನಿಕುಂಡದಲ್ಲಿ ಬೇಯುವುದು, ಇಲ್ಲವೇ ಸಾಯುವುದು. ಆದರೆ ಆ ಕ್ಷಣದಲ್ಲಿ ನನ್ನೊಳಗೆ ಒಂದು ಜಿದ್ದಿನ ಕಿಚ್ಚು ಹತ್ತಿತು. ನಾನು ಯಾರಿಗೋಸ್ಕರ ಸಾಯಬೇಕು? ಹಣಕ್ಕಾಗಿ ನನ್ನನ್ನ ಮಾರಾಟ ಮಾಡೋ ಈ ಅಣ್ಣಂದಿರಿಗೋಸ್ಕರನಾ? ಅಥವಾ ನನ್ನ ಪ್ರೀತಿ ಬಳಸಿ ಬಿಸಾಡಿದ ಆ ಸಾಗರ್ಗೋಸ್ಕರನಾ? ಇಲ್ಲ, ನಾನು ಸಾಯಲ್ಲ, ನಾನು ಬದುಕಿ ತೋರಿಸ್ತೀನಿ ಅಂತ ನಿರ್ಧರಿಸಿದೆ. ಅದೇ ರಾತ್ರಿ ಎಲ್ಲರೂ ನಿದ್ದೆ ಮಾಡುತ್ತಿದ್ದಾಗ ಸದ್ದಿಲ್ಲದೆ ಹಿಂಬಾಗಿಲ ಕಿಟಕಿ ಒಡೆದು ಹೊರಬಂದೆ. ಒಂದು ಹರಿದ ಚೀಲದಲ್ಲಿ ಅಪ್ಪ ಅಮ್ಮನ ಫೋಟೋ ಮತ್ತು ಒಂದು ಜೊತೆ ಬಟ್ಟೆ ಇಟ್ಟುಕೊಂಡು ಆ ಮನೆಯಿಂದ ಶಾಶ್ವತವಾಗಿ ಹೊರಗೆ ಬಂದೆ. ಕತ್ತಲೆಯಲ್ಲಿ ಓಡುತ್ತಾ ಬಸ್ ಸ್ಟ್ಯಾಂಡ್ ತಲುಪಿದಾಗ ಮುಂದೆ ನಿಂತಿದ್ದ ಬಸ್ ಬೆಂಗಳೂರು ಕಡೆಗೆ ಹೊರಡಲು ಸಿದ್ಧವಾಗಿತ್ತು. ವಿಧಿ ನನ್ನನ್ನು ಎಲ್ಲಿಗೆ ಕರೆದೊಯ್ಯುತ್ತಿದೆಯೋ ತಿಳಿಯದಿದ್ದರೂ ಧೈರ್ಯ ಮಾಡಿ ಆ ಬಸ್ ಹತ್ತಿದೆ. ನನ್ನ ಹಿಂದಿದ್ದ ಆ ಕರಾಳ ನರಕಕ್ಕೆ ಅಲ್ಲಿಗೆ ವಿದಾಯ ಹೇಳಿ ಹೊಸ ಬದುಕಿನ ಹುಡುಕಾಟದಲ್ಲಿ ಆ ಮಹಾನಗರಕ್ಕೆ ಕಾಲಿಟ್ಟೆ. ಅಪರಿಚಿತ ನಗರ, ಯಾರೂ ಗೊತ್ತಿಲ್ಲದ ಜನ. ಕೈಯಲ್ಲಿ ಬಿಡಿಗಾಸು ಇಲ್ಲದೆ ಬೆಂಗಳೂರಿನ ಮೆಜೆಸ್ಟಿಕ್ ಬಸ್ ನಿಲ್ದಾಣದಲ್ಲಿ ಇಳಿದಾಗ ನನಗೆ ದಿಕ್ಕು ತೋಚದಂತಾಗಿತ್ತು. ಆದರೆ ಸಾಯಬಾರದು, ಬದುಕಿ ತೋರಿಸಬೇಕು ಅನ್ನೋ ಛಲ ಮಾತ್ರ ಎದೆಯೊಳಗೆ ಗಟ್ಟಿಯಾಗಿತ್ತು. ಅಲೆದಾಡಿ ಕೊನೆಗೆ ಒಂದು ಕವರ್ ತಯಾರಿಸುವ ಸಣ್ಣ ಕಂಪನಿಯಲ್ಲಿ ಕೆಲಸಕ್ಕೆ ಸೇರಿಕೊಂಡೆ. ಒಂದು ಸಣ್ಣ ರೂಮಿನಲ್ಲಿ 10 ಜನರ ಜೊತೆ ಇದ್ದುಕೊಂಡು ಹಗಲು ರಾತ್ರಿ ಎನ್ನದೆ ದುಡಿಯಲು ಶುರು ಮಾಡಿದೆ. ಹೀಗೆ ದಿನಗಳು ಕಳೆಯುತ್ತಿರುವಾಗ ನನ್ನ ಜೀವನದಲ್ಲಿ ಕಾರ್ತಿಕ್ ಎಂಬ ವ್ಯಕ್ತಿಯ ಪರಿಚಯವಾಯಿತು. ಅವನು ಅದೇ ಕಂಪನಿಯಲ್ಲಿ ಸೂಪರ್ವೈಸರ್ ಆಗಿದ್ದ. ನಾನು ಇತರರಂತೆ ನಗುನಗುತ್ತಾ ಇರದೆ ಮೌನವಾಗಿರುವುದನ್ನು ಕಂಡು ಒಂದು ದಿನ ಹತ್ತಿರ ಬಂದು ವಿಚಾರಿಸಿದ. ಮೆಲ್ಲಗೆ ನನ್ನ ನೋವಿನ ಕಥೆಯನ್ನೆಲ್ಲ ಅವನ ಮುಂದೆ ಹಂಚಿಕೊಂಡೆ. ಎಲ್ಲವನ್ನೂ ಕೇಳಿದ ಕಾರ್ತಿಕ್ ಅಂದ, ನೋಡು ರಕ್ಷಿತಾ, ಗತಕಾಲ ಅನ್ನೋದು ಸುಟ್ಟು ಹೋದ ಬೂದಿ. ಅದನ್ನೇ ನೆನೆಸಿಕೊಂಡು ಕೂತರೆ ಬದುಕು ಬರಡಾಗುತ್ತೆ. ನಿನ್ನ ಈ ಧೈರ್ಯ ನನಗೆ ಇಷ್ಟವಾಯಿತು.
ನಾನು ನಿನ್ನನ್ನ ಮದುವೆಯಾಗಿ ನಿನಗೊಂದು ಗೌರವಯುತ ಜೀವನ ಕೊಡ್ತೀನಿ ಅಂದ. ನಾನು ಮೊದಲು ಭಯಪಟ್ಟೆ. ಯಾಕಂದ್ರೆ ಪ್ರೀತಿ ಮತ್ತು ಸಂಸಾರ ಅನ್ನೋ ಪದಗಳೇ ನನಗೆ ಹಳೆಯ ಗಾಯಗಳನ್ನು ನೆನಪಿಸುತ್ತಿದ್ದವು. ಆದರೆ ಕಾರ್ತಿಕ್ನ ಪ್ರಾಮಾಣಿಕತೆ ಕಂಡು ಮದುವೆಗೆ ಒಪ್ಪಿಕೊಂಡೆ. ಕಾರ್ತಿಕ್ ಮನೆಯವರ ವಿರೋಧದ ನಡುವೆಯೂ ನಾವು ದೇವಸ್ಥಾನದಲ್ಲಿ ಸರಳವಾಗಿ ಮದುವೆಯಾದೆವು. ಕಾರ್ತಿಕ್ ನನ್ನನ್ನು ಒಬ್ಬ ರಾಣಿಯಂತೆ ನೋಡಿಕೊಳ್ಳುತ್ತಿದ್ದ. ಜೀವನದಲ್ಲಿ ಮೊದಲ ಬಾರಿಗೆ ನಾನು ಮನುಷ್ಯಳಾಗಿ ಬದುಕುತ್ತಿದ್ದೇನೆ ಅನ್ನೋ ಅರಿವಾಯಿತು. ಮದುವೆಯಾದ ಕೆಲವು ತಿಂಗಳಿಗೆ ನಾನು ಗರ್ಭಿಣಿಯಾದೆ. ಕಾರ್ತಿಕ್ನ ಸಂತೋಷಕ್ಕೆ ಪಾರವೇ ಇರಲಿಲ್ಲ. ನಮ್ಮ ಮಗು ಬಂದರೆ ನಮ್ಮ ಮನೆ ಪೂರ್ತಿ ನಗು ತುಂಬಿರುತ್ತೆ ಅಂತ ಅವನಿಗಿಂತ ಹೆಚ್ಚು ಕನಸು ಕಾಣುತ್ತಿದ್ದ. ಅಷ್ಟರಲ್ಲೇ 9ನೇ ತಿಂಗಳು ತುಂಬಿತು. ಒಂದು ದಿನ ಕಾರ್ತಿಕ್ ಕೆಲಸಕ್ಕೆ ಹೋದಾಗ ನನಗೆ ಹೆರಿಗೆ ನೋವು ಕಾಣಿಸಿಕೊಂಡಿತು. ಕೂಡಲೇ ಅಕ್ಕಪಕ್ಕದವರ ಸಹಾಯದಿಂದ ಆಸ್ಪತ್ರೆಗೆ ದಾಖಲಾದೆ. ಕಾರ್ತಿಕ್ ಸುದ್ದಿ ಕೇಳಿ ಓಡೋಡಿ ಬಂದ. ಆದರೆ ಆಪರೇಷನ್ ಥಿಯೇಟರ್ನಿಂದ ಹೊರಬಂದ ಡಾಕ್ಟರ್ ಮುಖದಲ್ಲಿ ಆ ನಗು ಇರಲಿಲ್ಲ. ಅವರು ಹೇಳಿದ ಆ ಮಾತು ಕೇಳಿ ನಾನು ಅಲ್ಲಿಯೇ ಕುಸಿದು ಬಿದ್ದೆ. ನೋಡಿ ಕಾರ್ತಿಕ್, ಕ್ಷಮಿಸಿ, ಮಗು ಹುಟ್ಟುವಾಗಲೇ ಮೃತಪಟ್ಟಿದೆ. ಅಷ್ಟೇ ಅಲ್ಲ, ಆಪರೇಷನ್ ಸಮಯದಲ್ಲಿ ಆದ ತೊಂದರೆಯಿಂದ ರಕ್ಷಿತಾ ಇನ್ನು ಮುಂದೆ ಜೀವನದಲ್ಲಿ ಎಂದಿಗೂ ತಾಯಿಯಾಗಲು ಸಾಧ್ಯವಿಲ್ಲ ಅಂತ ಹೇಳಿದರು. ನನ್ನ ಎದೆಯ ಮೇಲೆ ಗುಡ್ಡವೇ ಬಿದ್ದಂತಾಯಿತು. ದೇವ್ರೇ, ನನಗೆ ಯಾಕೆ ಇಷ್ಟೊಂದು ಪರೀಕ್ಷೆ? ನನ್ನ ಸಂತೋಷವನ್ನ ನೀನು ಯಾವತ್ತೂ ಪೂರ್ತಿಯಾಗಿ ಉಳಿಸಲ್ವಾ ಅಂತ ಗೋಳಾಡಿದೆ. ಕಾರ್ತಿಕ್ ಮೊದಲಿಗೆ ನನ್ನನ್ನು ಸಮಾಧಾನ ಮಾಡಿದರೂ ಒಳಗೊಳಗೆ ಮಗುವಿನ ಆಸೆ ಅವನನ್ನು ಕೊರೆಯುತ್ತಿತ್ತು. ದಿನ ಕಳೆದಂತೆ ಕಾರ್ತಿಕ್ ಬದಲಾಗಲು ಶುರು ಮಾಡಿದ. ಕುಡಿತಕ್ಕೆ ದಾಸನಾದ ಅವನು ಮನೆಗೆ ತಡವಾಗಿ ಬಂದು ನನ್ನ ಜೊತೆ ಜಗಳವಾಡಲು ಶುರು ಮಾಡಿದ. ಒಂದು ದಿನ ಕಾರ್ತಿಕ್ ನನ್ನ ಕಣ್ಣಲ್ಲಿ ಕಣ್ಣಿಟ್ಟು ಹೇಳಿದ, ರಕ್ಷಿತಾ, ನನಗೆ ಮಕ್ಕಳಿಲ್ಲದೆ ಬದುಕಲು ಸಾಧ್ಯವಿಲ್ಲ. ನನ್ನ ವಂಶ ಬೆಳೆಯಬೇಕು ಅಂದ್ರೆ ನನಗೆ ಮಗು ಬೇಕೇ ಬೇಕು. ಅದಕ್ಕೆ ನಾನು ಮನೆಯವರು ನೋಡಿದ ಬೇರೆ ಹುಡುಗಿಯನ್ನ ಮದುವೆಯಾಗಲು ತೀರ್ಮಾನ ಮಾಡಿದ್ದೀನಿ. ನೀನು ಇಲ್ಲಿಂದ ಹೊರಟು ಹೋದರೆ ನಿನಗೂ ಒಳ್ಳೇದು, ನನಗೂ ಒಳ್ಳೇದು ಅಂದ. ನನ್ನ ಬದುಕಿನ 2ನೇ ಆಧಾರಸ್ತಂಭವು ಕಳಚಿಬಿದ್ದಿತ್ತು. ಯಾರನ್ನ ನಂಬಿ ನಾನು ಈ ನಗರಕ್ಕೆ ಬಂದಿದ್ದೆನೋ ಅವನೇ ನನಗೆ ಬೆನ್ನಿಗೆ ಚೂರಿ ಹಾಕಿದ್ದ. ಪ್ರಪಂಚವೇ ನನ್ನ ಮುಂದೆ ತಿರುಗುತ್ತಿತ್ತು. ಕಾರ್ತಿಕ್ ಕೂಡ ಕೈಬಿಟ್ಟ ಮೇಲೆ ನನಗೆ ಈ ಪ್ರಪಂಚದ ಮೇಲೆ ಅಸಹ್ಯ ಹುಟ್ಟಿತು. ಅಪ್ಪ ಅಮ್ಮ ಹೋದರೂ, ಅಣ್ಣಂದಿರು ಮಾರಾಟ ಮಾಡಿದರೂ, ಪ್ರೀತಿಸಿದವನು ವಂಚಿಸಿದ, ಈಗ ಕಟ್ಟಿಕೊಂಡ ಗಂಡನೂ ಮಕ್ಕಳಿಲ್ಲ ಎಂಬ ಕಾರಣಕ್ಕೆ ಹೊರಹಾಕಿದ. ನಾನು ಬದುಕಿದ್ದು ಯಾರಿಗೆ ಬೇಕು? ನನ್ನ ಅಸ್ತಿತ್ವಕ್ಕೆ ಬೆಲೆ ಇಲ್ಲದ ಮೇಲೆ ಈ ಪ್ರಾಣ ಯಾಕೆ ಎಂದು ನಿರ್ಧರಿಸಿ ಜೀವನ ಮುಗಿಸಲು ಆಳವಾದ ನದಿಯ ದಡಕ್ಕೆ ಬಂದೆ. ನಾನು ನದಿಗೆ ಹಾರಲು ಸಿದ್ಧವಾಗುತ್ತಿದ್ದಾಗ ಪಕ್ಕದಲ್ಲೇ ಒಂದು ವಯಸ್ಸಾದ ದಂಪತಿಗಳು ಪರಸ್ಪರ ಕೈ ಹಿಡಿದುಕೊಂಡು ಅಳುತ್ತಾ ನಿಂತಿರುವುದನ್ನು ಕಂಡೆ. ಅವರು ನನ್ನಂತೆ ಆತ್ಮಹತ್ಯೆ ಮಾಡಿಕೊಳ್ಳಲು ಬಂದಿದ್ದರು. ಕುತೂಹಲದಿಂದ ಅವರ ಹತ್ತಿರ ಹೋಗಿ ವಿಚಾರಿಸಿದಾಗ ಅವರು ಹೇಳಿದ ಮಾತು ನನ್ನ ಎದೆಯನ್ನು ಸೀಳಿತು. ಅಮ್ಮ, ಸಾಕಿ ಬೆಳೆಸಿದ ಮಕ್ಕಳೇ ನಮಗೆ ಆಸ್ತಿ ಬರೆಸಿಕೊಂಡು ಮನೆಯಿಂದ ಹೊರಹಾಕಿದರು. ಈ ಇಳಿವಯಸ್ಸಿನಲ್ಲಿ ನಮಗೆ ಯಾರು ದಿಕ್ಕು? ಅದಕ್ಕೆ ಸಾಯಲು ಬಂದಿದ್ದೇವೆ ಎಂದರು. ಆ ಕ್ಷಣ ನನ್ನೊಳಗೆ ಮಿಂಚಿನಂತಹ ಆಲೋಚನೆ ಬಂದಿತು. ನನಗೆ ಅಮ್ಮ ಅಪ್ಪ ಇಲ್ಲದಿದ್ದರೇನು? ಈ ಅಪ್ಪ ಅಮ್ಮನಿಗೆ ಮಕ್ಕಳಿಲ್ಲವಲ್ಲ, ನಾನು ಇವರಿಗಾಗಿ ಯಾಕೆ ಬದುಕಬಾರದು ಎಂದು ನನ್ನ ಸಾವಿನ ನಿರ್ಧಾರವನ್ನು ಅಲ್ಲಿಗೆ ಕೈಬಿಟ್ಟೆ. ಆ ವಯಸ್ಸಾದ ದಂಪತಿಗಳ ಕೈ ಹಿಡಿದು ಮನೆಗೆ ಕರೆತಂದೆ. ಅಂದಿನಿಂದ ನನ್ನ ಬದುಕಿನ ಹಾದಿಯೇ ಬದಲಾಯಿತು. ನಾನು ಮಾಡುತ್ತಿದ್ದ ಸಣ್ಣ ಕೆಲಸವನ್ನು ಬಿಟ್ಟು ಹಗಲು ರಾತ್ರಿ ಶ್ರಮಪಟ್ಟು ಒಂದು ಸಣ್ಣ ಬಾಡಿಗೆ ಮನೆಯಲ್ಲಿ ಅನಾಥ ವೃದ್ಧರಿಗೆ ಆಶ್ರಯ ನೀಡಲು ಶುರು ಮಾಡಿದೆ. ನನ್ನ ಈ ಪ್ರಾಮಾಣಿಕ ಸೇವೆಯನ್ನು ಕಂಡ ಕೆಲವು ಸಹೃದಯರು ನನಗೆ ಆರ್ಥಿಕವಾಗಿ ಸಹಾಯ ಮಾಡಿದರು. ಇಂದು ನಾನು ನಡೆಸುತ್ತಿರುವ ಅಕ್ಷಯ ಅನಾಥಾಶ್ರಮದಲ್ಲಿ 100 ಅನಾಥ ಮಕ್ಕಳು ಮತ್ತು ವೃದ್ಧರು ನೆಮ್ಮದಿಯಾಗಿ ಇದ್ದಾರೆ. ತಾಯಿಯಾಗಲು ಸಾಧ್ಯವಿಲ್ಲ ಎಂದಿದ್ದ ನನಗೆ ಇಂದು 100 ಮಕ್ಕಳು ಅಮ್ಮ ಎಂದು ಕರೆಯುತ್ತಿದ್ದಾರೆ. ಒಂದು ದಿನ ಕೆಲಸದ ಮೇಲೆ ಹೊರಗೆ ಹೋದಾಗ ಕಾರ್ತಿಕ್ ತನ್ನ ಹೊಸ ಹೆಂಡತಿ ಮತ್ತು ಮಗುವಿನೊಂದಿಗೆ ಎದುರಾದ. ಅವನು ನನ್ನನ್ನು ನೋಡಿಯೂ ನೋಡದಂತೆ ಮುಖ ತಿರುಗಿಸಿ ಹೋದ. ಅಂದು ನನಗೆ ನೋವಾಗಲಿಲ್ಲ, ಬದಲಿಗೆ ಅವನ ಮೇಲೆ ಕನಿಕರ ಬಂದಿತು. ಅವನು ಕೇವಲ ಒಂದು ಮಗುವಿಗಾಗಿ ನನ್ನನ್ನು ಬಿಟ್ಟ, ಆದರೆ ನಾನು ಇಂದು 100 ಜನರ ಬದುಕಿಗೆ ಬೆಳಕಾಗಿದ್ದೇನೆ ಎಂದು ಹೆಮ್ಮೆಯಿಂದ ಮುಂದೆ ಸಾಗಿದೆ. ನನ್ನ ಗತಕಾಲ ಕಣ್ಣೀರಿನಿಂದ ಕೂಡಿರಬಹುದು, ಆದರೆ ಇಂದು ನನ್ನ ಮುಖದಲ್ಲಿರುವ ನಗು ನನ್ನ ಸಾಧನೆಯ ಸಂಕೇತ. ನತದೃಷ್ಟೆಯೆಂದು ಕರೆಸಿಕೊಂಡವಳು ಇಂದು 100 ಜನರಿಗೆ ದೃಷ್ಟಿಯಾಗಿದ್ದೇನೆ. ಸ್ನೇಹಿತರೆ, ಇದೇ ನನ್ನ ಕಥೆ. ನನ್ನ ಬದುಕು ನನಗೆ ಕಲಿಸಿದ ದೊಡ್ಡ ಪಾಠ ಅಂದ್ರೆ ನಮ್ಮನ್ನ ಪ್ರೀತಿಸೋರು ಯಾರೂ ಇಲ್ಲ ಅಂದಾಗ ನಾವು ಕುಸಿದು ಬೀಳಬಾರದು.
ಬದಲಿಗೆ ನಮಗಾಗಿ ಕಾಯ್ತಿರೋ ಅನಾಥ ಜೀವಗಳಿಗೆ ನಾವು ಪ್ರೀತಿಯಾಗಬೇಕು. ಮಗುವನ್ನ ಹೆತ್ತವಳು ಮಾತ್ರ ತಾಯಿಯಲ್ಲ, ಅನಾಥ ಮಗುವಿಗೆ ಅಮ್ಮನಾಗುವವಳು ದೈವವೇ. ಒಂದು ವೇಳೆ ನಿಮ್ಮ ಬದುಕಿನಲ್ಲೂ ಕಷ್ಟಗಳು ಬೆಟ್ಟದಷ್ಟು ಬಂದಿದ್ರೆ ದಯವಿಟ್ಟು ಸೋತು ಹೋಗಬೇಡಿ. ಯಾಕಂದ್ರೆ ದೇವರು ಒಂದು ಬಾಗಿಲು ಮುಚ್ಚಿದ್ರೆ 100 ಬಾಗಿಲು ತೆರೆದಿಡ್ತಾನೆ. ನಾವು ಸಾಯೋಕೆ 1000 ಕಾರಣ ಹುಡುಕೋ ಬದಲು ಸಾರ್ಥಕವಾಗಿ ಬದುಕೋಕೆ ಒಂದು ಸಣ್ಣ ಕಾರಣ ಹುಡುಕಿದ್ರೂ ಸಾಕು, ಈ ಜೀವನ ಸುಂದರವಾಗುತ್ತೆ. ಈ ಕಥೆ ನಿಮ್ಮ ಹೃದಯಕ್ಕೆ ಮುಟ್ಟಿದ್ರೆ ನೀವು ಕೂಡ ಇವತ್ತೇ ಒಬ್ಬ ಅನಾಥ ಮಗುವಿಗೋ ಅಥವಾ ವೃದ್ಧರಿಗೋ ಸಣ್ಣ ಸಹಾಯ ಮಾಡಿ ನೋಡಿ. ಆವಾಗ ಸಿಗೋ ತೃಪ್ತಿ ಕೋಟಿ ಕೊಟ್ಟರೂ ಸಿಗಲ್ಲ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ರೆ ದಯವಿಟ್ಟು ಲೈಕ್ ಮಾಡಿ. ನಿಮ್ಮ ಒಂದೊಂದು ಲೈಕ್ ಮತ್ತು ಶೇರ್ ನಮ್ಮಂತಹ ಎಷ್ಟೋ ಲಕ್ಷ್ಮಿಯರ ಕಥೆಗಳನ್ನ ಜಗತ್ತಿಗೆ ತಲುಪಿಸುತ್ತೆ. ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ನಿಮ್ಮ ಅನಿಸಿಕೆಯನ್ನ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ನೂರಾರು ಜೀವಗಳಿಗೆ ಬೆಳಕಾಗೋಣ, ಪ್ರೀತಿಯನ್ನ ಹಂಚೋಣ. ಧನ್ಯವಾದಗಳು.